ಗೈಸ್ ನಾನಿವತ್ತು ಹೊಸನಗರದಲ್ಲಿರೋ ಕೋಟೆಗೆ ಬಂದಿದ್ದೀನಿ. ಇಲ್ಲಿನ ಕೋಟೆ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಗೈಸ್ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ನಗರ ಪೋರ್ಟು ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ, ಪಿರಂಗಿದು ಒಂದು ಮುಂದ್ಗಡೆ ಭಾಗ ಏನಿದೆಯೋ ಅದು ಬಿದ್ದಿದೆ. ಇಲ್ಲಿ ಹಳೆಯ ಕಾಲದ ಪಿರಂಗಿದು, ಇದರಲ್ಲೇ ಆವಾಗ ಮದ್ದು ಗುಂಡುಗಳನ್ನ ಸಿಡಿಸ್ತಾ ಇದ್ದಿದ್ದು. ಗೈಸ್ ಈ ಪೋರ್ಟು ಫುಲ್ಲು ಹಚ್ಚ ಹಸಿರಿನಿಂದ ಕೂಡಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಏನು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಕೋಟೆನ, ಸಕ್ಕದಾಗಿದೆ ಮಾತ್ರ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಮುಖ್ಯ ದ್ವಾರ, ಅದರಿಂದನೇ ಎಂಟ್ರಿ ಆಗೋದು. ಈಗ ನೆಕ್ಸ್ಟು ಇಲ್ಲೊಂದು ಸಣ್ಣ ದ್ವಾರ ಕಾಣ್ತಾ ಇದೆಯಲ್ಲ, ಮೋಸ್ಟ್ಲಿ ಆ ದೊಡ್ಡ ದ್ವಾರ ಮುಚ್ಚಿದ ಮೇಲೆ ಈ ಸಣ್ಣ ದ್ವಾರದಿಂದ ಸೈನಿಕರು ಮತ್ತು ಬೇರೆ ಬೇರೆ ಜನಗಳು, ಸಾಮಾನ್ಯ ಜನಗಳೆಲ್ಲ ಓಡಾಡ್ತಿದ್ರು ಅನಿಸುತ್ತೆ. ಗೈಸ್ ಇದಷ್ಟೇ ಅಲ್ಲ, ಬನ್ನಿ ಮೇಲೋಗೋಣ, ಅಲ್ಲಿ ಯಾವ ಥರ ಇದೆ ಅಂತ ನೋಡೋಣ. ಗೈಸ್ ಈಗ ಇದೇನು ನೋಡ್ತಾ ಇದ್ದೀರಾ, ಈ ಪ್ಲೇಸ್ ಬಂದು ಶಿವಪ್ಪ ನಾಯಕ ಅವರ ದರ್ಬಾರ್ ಹಾಲ್ ಅಂತೆ. ನೋಡಿ ಯಾವ ಥರ ಇದೆ ಅಂತ. ತುಂಬ ಹಾಳಾಗ್ಬಿಟ್ಟಿದೆ ಗೈಸ್, ಎಲ್ಲ ಡೆಮಾಲಿಷ್ ಆಗಿದೆ ಕಟ್ಟಿರೋದೆಲ್ಲ. ಅದ್ರ ಕುರುಹುಗಳು ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಅಲ್ಲಿ ನೋಡ್ತಾ ಇರ್ಬೋದು, ದೊಡ್ಡದಾಗಿ ಒಂದು ಮುಖ್ಯ ಮೇಲೆ ನಿಂತ್ಕೊಂಡು ನೋಡೋ ಪ್ಲೇಸ್ ಅಂದರೆ ಅದೇ ಅನಿಸುತ್ತೆ. ಗೈಸ್ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಕೋಟೆ ಮುಂದ್ಗಡೆ ಇರೋವಂಥ ಆಂಜನೇಯನ ದೇವಸ್ಥಾನ. ಸಣ್ಣದಾಗಿದೆ. ಆಗ ಯಾವುದಾದ್ರೂ ಕಾರ್ಯಕ್ಕೆ ಹೋಗಬೇಕು ಅಂತಂದರೆ ಈ ಆಂಜನೇಯನಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ರು ಅನಿಸುತ್ತೆ. ನೋಡಿ ಇಲ್ಲಿ 2 ಬಾವಿಗಳಿದ್ದಾವೆ, ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ನೋಡಿ ಸಣ್ಣ ಸಣ್ಣ ದ್ವಾರಗಳು, ಇವಾಗಲೇ ಎಲ್ಲ ಪಾಳು ಬಿದ್ದು ಕಲ್ಲುಗಳೆಲ್ಲ ಕಿತ್ತೋಗಿದ್ದಾವೆ. ಯಾವ ಥರ ಇದೆ ಅಂತ. ನಾನಿವಾಗ ಫುಲ್ಲು ಟಾಪಲ್ಲಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಟ್ಟಿದ್ದಾರೆ ಫುಲ್ಲು ಅಂತ. ಸುತ್ತ ಕಟ್ಟಿರೋ ಗೋಡೆ ನೋಡ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ. ಇದು ಫುಲ್ಲು ಟಾಪ್ ಗೈಸ್. ನಮ್ಮ ಮಂಜು ಕನ್ನಡಗ ಇದ್ದಾನೆ, ಅವನನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀನಿ. ನನ್ನ ಯೂಟ್ಯೂಬ್ನ ಮತ್ತು ಇನ್ಸ್ಟಾಗ್ರಾಮ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.